ಇವತ್ತು ಹಿಂದುಳಿದ ವರ್ಗದ ನೇತಾರ ದೇವರಾಜ ಅರಸವ್ರನ್ನ ನಾವೆಲ್ಲ ಸ್ಮರಿಸ್ತಾ ಇದ್ದೇವೆ. ದೇವರಾಜ ಅರಸರ್ ಕಾರ್ಯಕ್ರಮ ಜನರ ಬದುಕನ್ನ ಬದಲಾವಣೆ ಮಾಡುವಂತ ಕಾರ್ಯಕ್ರಮವನ್ನು ಅವರು ಕೊಟ್ಟಿದ್ರು. ದೇವರಾಜ ಅರಸರ ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡುವಂತ ಒಂದು ಕಾರ್ಯಕ್ರಮ. ನಾವು ಭೂ ಸುಧಾರಣೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇಂದಿರಾ ಗಾಂಧಿಯವರ ಬ್ಯಾಂಕಿನ ರಾಷ್ಟ್ರೀಕರಣದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹುಡುಗರಿಗೆ ಭೂಮಿಯನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಇದೆಯಲ್ಲ, ಓಲ್ಡ್ ಏಜ್ ಪೆನ್ಷನ್ ಅನ್ನ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕೊಟ್ಟು ದೇವರಾಜ ಅರಸರ ಕಾಲದಲ್ಲಿ ಅದನ್ನ ಜನರಿಗೆ ತಲುಪುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತು. ವಿಡೋ ಪೆನ್ಷನ್ ಕೊಟ್ಟು, ಸೈಟ್ ಕೊಟ್ಟು, ಬಡವರಿಗೆ ಮನೆಗಳು ಕೊಡುವಂತ ಕಾರ್ಯಕ್ರಮ ಕೊಟ್ಟು, ಇವೆಲ್ಲ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳು. ಇವತ್ತು ಉಳುವಿಗೆ ಭೂಮಿ ಬಗ್ಗೆ ನಾವು ಮಾತಾಡ್ತೇವೆ. ಅದಾದ್ಮೇಲೆ ದೇವರಾಜರ ಕಾಲದಲ್ಲಿ ಲ್ಯಾಂಡ್ ಉಳುವಿಗೆ ಭೂಮಿ ಜೊತೆಗೆ ಬಗರ್ದುಂ ಸಾಗಣೆಯನ್ನು ನಾವು ತೆಗೆದುಕೊಂಡು ಬಂದ್ವು. ವೀರೇಂದ್ರ ಪಾಟೀಲ್ ಕಾಲದಲ್ಲಿ, ಬಂಗಾರಪ್ಪನವ್ರ ಕಾಲದಲ್ಲಿ 53 ಫಾರಂ 58 ಫಾರಂ ಎಲ್ಲ ಅರ್ಜಿ ಹಾಕೊಡಿ ಅಂತ ಹೇಳಿದ್ರು. ಈ ಕ್ಷೇತ್ರದಲ್ಲಿ ಸಿಎಂ ಲಿಂಗಪ್ಪನವರು ಸುಮಾರು ಜನಕ್ಕೆ ಬಡವರಿಗೆ ಜಮೀನಿನ ಕೊಡುವಂತ ಕೆಲಸವನ್ನು ಮಾಡಿದ್ರು. ನಾನು ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ ಒಂದು 8,000 ಜನಕ್ಕೆ ಬಡವರಿಗೆ ಜಮೀನನ್ನ ಕೊಡುವಂತ ಕೆಲಸವನ್ನ ನಾನು ಮಾಡಿದೆ. ಅದಾದ್ಮೇಲೆ ಬೇರೆಯವ್ರಿಗೆ ನೇಮಕ ಮಾಡಿದ್ದೇನೆ. ಈಗ ಅದು ಹೆಚ್ಚು ಕಮ್ಮಿ ಆಗಬಾರ್ದು, ಬೆಲೆ ಜಾಸ್ತಿ ಆಗಿದೆ ಅಂತೇಳಿ DK ಸುರೇಶ್ ಅವರಿಗೆ ಆ ಜವಾಬ್ದಾರಿಯನ್ನ ವಹಿಸಿದ್ದೇನೆ ನನ್ನ ಕ್ಷೇತ್ರದಲ್ಲಿ. ನಾನು ರಾಮನಗರದವ್ರು ಕೇಳ್ತೀನಿ, ನಾನು 25 ವರ್ಷದ ನಂತರ ನಮ್ಮ ಶಾಸಕರನ್ನ ನೀವು ಆಯ್ಕೆ ಮಾಡಿದ್ರಿ. ಗೌರವಾನ್ವಿತ ಕುಮಾರಸ್ವಾಮಿ ಅವರಿದ್ರು, ಅನಿತಾ ಕುಮಾರಸ್ವಾಮಿ ಅವರು ಇದ್ರು. ಬಹಳ ಸಂತೋಷ. ಜನ ಓಟ್ ಕೊಟ್ಟಿದ್ದೀರಿ, ನಾನು ತಪ್ಪು ಅಂತ ನಾನು ಹೇಳುದಿಲ್ಲ. ಅದಾದ್ಮೇಲೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟ ಮೇಲೆ ನಾನು ಕೇಳ್ತೀನಿ, ಇಲ್ಲಿ ಏನಾರು ಯಾರಿಗಾರು ಬಡವರಿಗೆ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ, ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ, ಯಾರು ಒಬ್ಬರಿಗೆ ಬಗರ ಸಾಗಾಣಿಕೆಯನ್ನ ಜಮೀನನ್ನ ಮಂಜೂರು ಮಾಡಿಕೊಟ್ಟಂತ ಯಾವ್ದಾದ್ರು ದಾಖಲೆ ಇದ್ದ ದಯವಿಟ್ಟು ಕೈ ಎತ್ತಿ. ನನಗೆ ಜಮೀನು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಬಂದು ಮೀಟಿಂಗ್ ಮಾಡಿದ್ರು, ಅನಿತಾ ಕುಮಾರಸ್ವಾಮಿ ಅವರು ಬಂದು ಮೀಟಿಂಗ್ ಮಾಡಿದ್ರು ಅಂತ ಯಾರು ಇದ್ರೆ ತಾವು ಮಾತಾಡಿ. ಇವತ್ತು ಇದ್ದಂತ ಅಧಿಕಾರವನ್ನ ನಾನು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ. ಅವ್ರಿಗೆ ಜನ ವಿಶ್ರಾಂತಿ ಕೊಟ್ಟಿದ್ದೀರಿ, ಅದನ್ನ ನಾನು ಚರ್ಚೆ ಮಾಡ್ತಾ ಇಲ್ಲ. ನಾನು ಅಂದ್ರೆ ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಯಾವ ರೀತಿ ಉಪಯೋಗಿಸ್ಕೊಂಡ್ರಿ ಅನ್ನೋದು ಬಹಳ ಮುಖ್ಯ. ಕೊಟ್ಟು ಹೋಗೋದು ಇಲ್ಲ ಬಿಟ್ಟು ಹೋಗುವಂಥದ್ದು, ತೆಗೆದುಕೊಂಡು ಹೋಗೋದು ಏನೂ ಇಲ್ಲ. ಜನ ಕೊಟ್ಟಂತ ಅಧಿಕಾರವನ್ನ ಈ ಬಡ ಜನತೆಯ ಅಭಿವೃದ್ಧಿಗೋಸ್ಕರ ನಾವು ಮಾಡಲಿಲ್ಲ ಅಂತ ಅಂದ್ರೆ, ಇವತ್ತು ಬಹಳ ಜನ ಕನಕಪುರದಿಂದ ಬಂದಿದ್ದೀರಿ. 100 ಎಕರೆ ಬಡವರಿಗೆ ಸೈಟ್ ಹಂಚಿದ್ದೀನಿ ಇಲ್ಲ. 100 ಜನ ನಾನೇ ಕೂತ್ಕೊಂಡು, ನಾನೇ ಚರ್ಚೆ ಮಾಡಿ, ನಾನೇ ನೋಡಿ ಎಲ್ಲ ಹೆಣ್ಣು ಮಕ್ಕಳ ಹೆಸರಿಗೆ ಸೈಟ್ ಅನ್ನ ನಿರೀಕ್ಷೆ ಮಾಡಿಕೊಟ್ಟಿದ್ದೀನಿ ಕನಕಪುರದಲ್ಲಿ. ಕುಮಾರಸ್ವಾಮಿ ಅವರು 2 ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ಆಗಿದ್ರು. ಯಾವ್ದಾದ್ರು ಒಬ್ರು ಒಂದು ಸೈಟ್, ನಾನು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ, ಪಾಪ ಅವ್ರ ಬಗ್ಗೆ ದೂಷಣೆ ಮಾಡಕ್ ನಂಗೆ ಇಷ್ಟ ಇಲ್ಲ, ಇಲ್ಲ ಅವ್ರ ಬಗ್ಗೆ ಅಪಾತ್ರ ಮಾಡ್ಲಿಕ್ಕೂ ನಂಗೆ ಇಷ್ಟ ಇಲ್ಲ. ಕೊಟ್ಟ ಅವಕಾಶನ ಈ ರಾಮನಗರದಲ್ಲಿ ಒಂದು 50 ಎಕರೆ ಬಡವರಿಗೆ ಸೈಟ್ ಅನ್ನ ಹಂಚಕ್ ಆಗ್ಲಿಲ್ಲ ಅಂದ್ಮೇಲೆ ಮತ್ತೆ ರಾಜಕಾರಣ ಮಾಡಂತ ಧ್ವನಿಯನ್ನ ಆ ಜನತಾ ದಳದವರು, ಬಿಜೆಪಿಯವರು ಕರ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪಾಪ ಅಶ್ವತ್ಥ ನಾರಾಯಣ ಬಂದಿದ್ರು, ವೀರಾದಿ ವೀರ, ಏನು ಗಂಡು, ಯಾರು ಗಂಡಿಸಿದ್ದೀರೇನೋ ಅಂತ ಇಲ್ಲಿ ಪ್ರಶ್ನೆ ಮಾಡುದು. ಅವ್ರ ಕೈಲೂ ಒಬ್ರಿಗೂ ಒಂದು ಸೈಟ್ ಅನ್ನ ಕೊಡಕ್ ಆಗ್ಲಿಲ್ಲ.
ಒಬ್ರಿಗೆ ಬಿಜೆಪಿ ಅಧಿಕಾರದಲ್ಲಿದ್ದ ಕೂಡ 3 ವರ್ಷ ಒಬ್ಬನ್ ಸಹಾಯ ಮಾಡಕ್ ಆಗ್ಲಿಲ್ಲ. ಅಲ್ಲಮ್ಮ ಪ್ರಭುಗಳು ಯಾರು ಈ ದೇಶದ ಬಸವಣ್ಣನ ಕಾಲದಲ್ಲಿ ಯಾವತ್ತನ ಕಾಲದಲ್ಲಿ ನಾಯಕತ್ವವನ್ನು ವಹಿಸಿದ್ರು, ಒಬ್ಬ ಹಿಂದುಳಿದ ವರ್ಗದ ಸಂದರ್ಭದಲ್ಲಿ ಎಲ್ಲಮ್ಮ ಪ್ರಭುಗಳು ಅವರು ಏನ್ ಹೇಳಿದ್ರು, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಂದ್ರೆ ಅಧಿಕಾರ ಇದ್ದಾಗ ನಿಮ್ ಕೈಲಿ ಮಾಡಕ್ ಆಗದೆ, ಅಧಿಕಾರ ಇಲ್ಲದೆ ಹೋದಾಗ ನಿಮ್ ಕೈಲಿ ಏನು ಮಾಡಕ್ ಆಗುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ನನ್ನ ತಾಯಂದಿರು, ಯುವಕರು, ಹಿರಿಯರು, ಅಧಿಕಾರಿಗಳು, ಮಾಧ್ಯಮದ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊನ್ನೆ ತಾನೇ ನಾನು ಬಾಲಕೃಷ್ಣರವರು, ನಮ್ಮ ಯೋಗೇಶ್ ಅವರು, ಇಕ್ಬಾಲ್ ಹುಸೇನ್ ಅವರು, ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ರು. ಜಿಲ್ಲಾ ಮೀಟಿಂಗ್ ಕರೆದಿದ್ರು. ಹೇಳ್ದ, ನೀವು ಏನ್ ಮಾಡಿ ಬಿಡಿ, ಕನಿಷ್ಠ 100 ಎಕರೆ ಆದ್ರೂ ಈ ರಾಮನಗರದಲ್ಲಿ ಸೈಟ್ ಹಂಚುವಂತ ಕೆಲಸವನ್ನ ಮುಂದಿನ ಎಲೆಕ್ಷನ್ ಅಲ್ಲಿ ಮಾಡಿ ಈ ಬಡವರಿಗೆ ಸೈಟ್ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಿರ್ದೇಶನವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ನೀವು ಹೇಳಿದ್ದೀರಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದ್ದೀರಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಒಂದು ಘೋಷಣೆ ಆದ್ಮೇಲೆ ನಿಮ್ಮ ಆಸ್ತಿ ಮೌಲ್ಯ ಏನಾಯ್ತು, ನಿಮ್ಗೆ ಎಷ್ಟು ಗೌರವ ಸಿಕ್ತು, ಬೆಂಗಳೂರು ಜಿಲ್ಲೆಯವರು ಅನ್ಸ್ಕೊಳ್ತಾ ಇದ್ದೀರಿ. ನಾನು ರಿಯಲ್ ಎಸ್ಟೇಟ್ ಮಾಡಕ್ ಬಂದ್ಬಿಟ್ಟಿದ್ದೀನಂತೆ. ರಿಯಲ್ ಎಸ್ಟೇಟ್ ಮಾಡಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ಭೂಮಿಲಿ ಹುಟ್ಟಿದ್ದೀರಿ, ಈ ಭೂಮಿಲಿ ಬದುಕಿದ್ದೀರಿ, ಈ ಭೂಮಿಲಿ ಸಾಯ್ತೀರಿ. ಇದು ನಿಮ್ಮ ತಲೆಯಲ್ಲಿರಲಿ. ಇದು ನಮ್ಮ ಜಿಲ್ಲೆ. ಈ ಜಿಲ್ಲೆಯ ಜನರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ತೆಗೆದುಕೊಂಡು ಹೋಗೋದು ಏನು ಇಲ್ಲ. ನಾನು ಹಿಂದೆ ಎಲ್ಲ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಇವತ್ತು ಯಾಕೆ ಕೆಂಗಲನ್ ಮಂತ್ರಿಯನ್ನು ನಾವು ನೆನೆಸ್ಕೊಳ್ತಾ ಇದ್ದೇವೆ? ಈ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ವಿಧಾನಸೌಧ ಕಟ್ಟಿದ್ರು ಅಂತೇಳಿ. ಹಂಗೆ ಇವತ್ತು ನಾವು ಇವತ್ತು ದೇವರಾಜ ಅರಸು ಯಾಕೆ ನೆನೆಸ್ಕೊಳ್ತಾ ಇದ್ದೇವೆ? ಈ ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು